ಕೃಷ್ಣೇಗೌಡನ ಆನೆ ಕಥೆಯ ಸಾರಾಂಶ ವ್ಯವಸ್ಥೆಯ ಮೇಲಿನ ತೀಕ್ಷ್ಣ ವ್ಯಂಗ್ಯ. ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಕನ್ನಡ ಸಾಹಿತ್ಯದ ಅತ್ಯಂತ ಜನಪ್ರಿಯ ಮತ್ತು ಮಾರ್ಮಿಕ ಕಥೆಗಳಲ್ಲಿ ಒಂದಾಗಿದೆ. ಈ ಕಥೆಯು ಆನೆಯೊಂದನ್ನು ಕೇಂದ್ರವಾಗಿಟ್ಟುಕೊಂಡು ಮಲೆನಾಡಿನ ಪರಿಸರ, ಮನುಷ್ಯರ ಸ್ವಭಾವ, ರಾಜಕೀಯ ಮತ್ತು ವ್ಯವಸ್ಥೆಯ ವ್ಯಂಗ್ಯವನ್ನು ಮನೋಜ್ಞವಾಗಿ ಚಿತ್ರಿಸುತ್ತದೆ. ಈ ಪಾಠದ ಮುಖ್ಯ ಸಾರಾಂಶ ಇಲ್ಲಿದೆ. 1. ಆನೆಯ ಪರಿಚಯ ಮತ್ತು ಕೃಷ್ಣೇಗೌಡನ ಒಡೆತನ. ಮಲೆನಾಡಿನ ಮೂಡಿಗೆರೆಯ ಲಾರಿ ಮಾಲೀಕ ಹಾಗೂ ವ್ಯಾಪಾರಿಯಾದ ಕೃಷ್ಣೇಗೌಡ, ಕಾಡಿನ ಕೆಲಸಗಳಿಗಾಗಿ ಮರ ಸಾಗಿಸಲು ಸರ್ಕಾರದ ಹರಾಜಿನಲ್ಲಿ ಒಂದು ಆನೆಯನ್ನು ಖರೀದಿಸುತ್ತಾನೆ. ಅದಕ್ಕೆ ವೇಲಾಯುಧ ಎಂದು ಹೆಸರಿಡಲಾಗಿರುತ್ತದೆ. ಆನೆಯನ್ನು ನೋಡಿಕೊಳ್ಳಲು ತಮಿಳುನಾಡಿನ ಐರಾ ಎಂಬ ಮಾವುತನನ್ನು ನೇಮಿಸಲಾಗುತ್ತದೆ. ಐರಾ ಮತ್ತು ಆನೆಯ ನಡುವೆ ಗಾಢವಾದ ಬಾಂಧವ್ಯವಿರುತ್ತದೆ. 2. ಆನೆಯಿಂದ ನಡೆಯುವ ಆಕಸ್ಮಿಕಗಳು ಮತ್ತು ಜನರ ಮನಸ್ಥಿತಿ. ಆನೆಯು ತುಂಬಾ ಸಾಧು ಸ್ವಭಾವದ್ದಾಗಿದ್ದರೂ ಮಲೆನಾಡಿನ ಮಳೆ ಮತ್ತು ಚಳಿಗೆ ತಡೆದುಕೊಳ್ಳಲು ಐರಾ ಅದಕ್ಕೆ ಕಳ್ಳಭಟ್ಟಿ ಸಾರಾಯಿ ಕುಡಿಸಲು ಆರಂಭಿಸುತ್ತಾನೆ. ಒಮ್ಮೆ ಸಾರಾಯಿ ಮತ್ತಿನಲ್ಲಿ ಆನೆಯು ಸಣ್ಣಪುಟ್ಟ ಗಲಾಟೆಗಳನ್ನು ಮಾಡುತ್ತದೆ. ಊರಿನ ರಸ್ತೆಯಲ್ಲಿ ಹೋಗುವಾಗ ತರಕಾರಿ ಅಂಗಡಿಗಳನ್ನು ಧ್ವಂಸ ಮಾಡುವುದು, ಹೋಟೆಲ್ ಮುಂಭಾಗದಲ್ಲಿದ್ದ ಬಾಳೆಗೊನೆಗಳನ್ನು ತಿನ್ನುವುದು ಮುಂತಾದ ಘಟನೆಗಳು ಜರುಗುತ್ತವೆ. ಈ ಘಟನೆಗಳನ್ನು ಊರಿನ ಜನರು ದೊಡ್ಡದಾಗಿ ಬಿಂಬಿಸಿ ಆನೆಯನ್ನು ಒಂದು ಭಯಾನಕ ಪ್ರಾಣಿ ಎಂಬಂತೆ ಬಿಂಬಿಸಲು ಶುರು ಮಾಡುತ್ತಾರೆ. 3. ವ್ಯವಸ್ಥೆ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ. ಆನೆಯ ಸಣ್ಣ ತಪ್ಪುಗಳು ಸಹ ಊರಿನಲ್ಲಿ ದೊಡ್ಡ ರಾಜಕೀಯ ಮತ್ತು ಕಾನೂನು ಸಮಸ್ಯೆಯಾಗಿ ಬದಲಾಗುತ್ತವೆ. ಡೆಪ್ಯೂಟಿ ಕಮಿಷನರ್, ಡಿಸಿ, ಫಾರೆಸ್ಟ್ ಆಫೀಸರ್ ಹಾಗೂ ಪೊಲೀಸ್ ಇಲಾಖೆಯವರು ಈ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಒಬ್ಬರ ಮೇಲೊಬ್ಬರು ಜವಾಬ್ದಾರಿ ತಳ್ಳಲು ಪ್ರಯತ್ನಿಸುತ್ತಾರೆ. ಸರ್ಕಾರಿ ನಿಯಮಗಳು, ಕಾಗದ ಪತ್ರಗಳ ವ್ಯವಹಾರಗಳು ಮತ್ತು ಅಧಿಕಾರಿಗಳ ಅಹಂಕಾರದಿಂದಾಗಿ ಆನೆಯನ್ನು ನಿಯಂತ್ರಿಸುವ ಅಥವಾ ಅದಕ್ಕೊಂದು ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಕೆಲಸ ನೆನೆಗುದಿಗೆ ಬೀಳುತ್ತದೆ. 4. ಕಥೆಯ ದುರಂತ ಅಂತ್ಯ. ದಿನ ಕಳೆದಂತೆ ಪರಿಸ್ಥಿತಿ ಕೈಮೀರುತ್ತದೆ. ಕೃಷ್ಣೇಗೌಡನಿಗೆ ಆನೆಯನ್ನು ಸಾಕುವುದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹೊರೆಯಾಗುತ್ತದೆ. ಕೊನೆಗೆ ಅಧಿಕಾರಿಗಳ ಆದೇಶದಂತೆ ಆನೆಯನ್ನು ಕಾಡಿಗೆ ಬಿಡಲು ಅಥವಾ ಬಂಧಿಸಲು ಹೋದಾಗ ಗೊಂದಲದ ವಾತಾವರಣ ನಿರ್ಮಾಣವಾಗಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತದೆ. ವ್ಯವಸ್ಥೆಯ ನಿರ್ಲಕ್ಷ್ಯ ಮತ್ತು ಜನರ ಮೂರ್ಖತನಕ್ಕೆ ಬಲಿಯಾಗಿ ಆನೆಯು ದುರಂತ ಅಂತ್ಯವನ್ನು ಕಾಣುತ್ತದೆ. ಪ್ರಮುಖ ಸಂದೇಶಗಳು, ಗಮನಿಸಬೇಕಾದ ಅಂಶಗಳು. ಮಾನವ ಮತ್ತು ಪ್ರಕೃತಿಯ ಸಂಘರ್ಷ. ಕಾಡಿನ ಪ್ರಾಣಿಯಾದ ಆನೆಯನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡಾಗ ಎದುರಾಗುವ ಅನಾಹುತಗಳನ್ನು ಕಥೆ ತೋರಿಸುತ್ತದೆ. ನೌಕರಶಾಹಿಯ ವ್ಯಂಗ್ಯ, ಬ್ಯೂರೋಕ್ರಸಿ, ಸಣ್ಣ ಸಮಸ್ಯೆಯನ್ನು ದೊಡ್ಡದು ಮಾಡಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಸರ್ಕಾರಿ ಅಧಿಕಾರಿಗಳ ಮನಸ್ಥಿತಿಯನ್ನು ತೇಜಸ್ವಿಯವರು ಇಲ್ಲಿ ತೀಕ್ಷ್ಣವಾಗಿ ವಿಡಂಬಿಸಿದ್ದಾರೆ. ಸಾಮಾಜಿಕ ಮೂರ್ಖತನ. ವದಂತಿಗಳನ್ನು ನಂಬಿ ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡುವ ಸಾರ್ವಜನಿಕರ ಸ್ವಭಾವದ ಮೇಲೆ ಕಥೆ ಬೆಳಕು ಚೆಲ್ಲುತ್ತದೆ.